ನೋಡಿ ಇಲ್ಲಿ ಒಬ್ಬ ತಿಂಡಿ ತಿನ್ನ ಅಂದರೆ ಬ್ಯಾಡ್ದ ಹೋಗಿ ತಿಂತ ಕೂತಿದ್ದಾನೆ. ಬಾರ ತಗಳ, ಸೋಯಾಬೀನ್ ತಗೋಬಾ, ಆಲೂಗಡ್ಡೆ ತಗೋಬಾ ತಗಿ. ಫ್ರೆಂಡ್ಸ್, ತಿಂಡಿ ಮಾಡ್ತಾಯಿದ್ದೀವಿ. ಪಲಾವ್, ಮೆಂತ್ಯ ಸೊಪ್ಪು, ಸೋಯಾಬೀನು, ಆಲೂಗಡ್ಡೆ ಎಲ್ಲ ಮಿಕ್ಸ್ ಪಲಾವ್ ನಮ್ಮದು ಇವತ್ತು. ಪಲಾವ್ ಅಂದ್ರೆ ಮಿಕ್ಸು, ಅದರಲ್ಲೂ ವಿಚಿತ್ರವಾದ ಬಾರ ಮಾತ್ರ ಬರ್ತಾ ಇಲ್ಲ. ನಮ್ಮ ಮನೆ ಪಲಾವ್ ಎಲ್ಲ ಕಾಣ್ತಿದ್ದಾವ. ತಿಂಡಿ ತಿನ್ ಬಾರ, ಬೇಗ ಬಾ, ತಗೋಬಾ. ತಗೋ ನೋಡ. ಏನಾದರೂ ಮಾಡು. ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲ ಕೆಲಸ ಮುಗಿಸಿ ಸ್ನಾನೆಲ್ಲ ಆಗಿ ಮಜ್ಜಿಗೆ ಕುಡಿತಾ ಇದ್ದೀನಿ. ಸ್ವಲ್ಪ ಮಜ್ಜಿಗೆ ಹುಳಿ ಆದಂಗೆ ಆಗಿತ್ತು. ಈಗ ಸ್ವಲ್ಪ ಮಜ್ಜಿಗೆ ಎತ್ತಿಟ್ಟಿದೆ, ಅದು ಸ್ವಲ್ಪ ಹುಳಿ ಇತ್ತು, ಅದಕ್ಕೆ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ. ನಂಗೆ ಮಜ್ಜಿಗೆ ಹುಳಿ ಇದ್ದರೆ ಇಷ್ಟ, ಮಜಾ ಆಗುತ್ತೆ ಕುಡಿಯೋಕ್ಕೆ. ನನ್ನ ಮಗ ಮಲ್ಗಿದ. ಒಂದು ಮೂವಿ ನೋಡಬೇಕು, ಡೌನ್ಲೋಡ್ ಮಾಡಿದ್ದೀವಿ. ಯಾವುದೋ ಒಂದು ಮೂವಿ ನೋಡಿದ್ನಪ್ಪ, ಯಾವುದೋ ಕೋರ್ಟ್ ಕೇಸ್ ಮೂವಿ ಚೆನ್ನಾಗಿದೆ. ಅಂಜಂ ಪತೀರ ಹೇಳಿದ್ನಲ್ಲ, ಮಲಯಾಳಿ. ಅವೆರಡು ಮಲಯಾಳಿ ಮೂವಿನೇ, ಸಖತ್ತಾಗಿದೆ. ಆಮೇಲೆ ಗರುಡ, ಎಂಥದ್ದು ಗರುಡ ಇತ್ತು, ಕನ್ನಡ ಮೂವಿ. ಆದರೆ ಬರಲಿಲ್ಲ ಯೂಟ್ಯೂಬ್, ಅದು ಡೌನ್ಲೋಡ್ ಮಾಡೋಕ್ಕೆ ಬರಲಿಲ್ಲ. ಹಂಗೆ ಡೈರೆಕ್ಟಾಗಿ ನೋಡ್ಬೋದಿತ್ತು. ಡೈರೆಕ್ಟಾಗಿ ನೋಡುವಷ್ಟು ನೆಟ್ಟು ನಮ್ಮ ಹತ್ರ ಅಭಾವವಿದೆ. ಹಾಗಾಗಿ ಚಲೋ ಫ್ರೆಂಡ್ಸ್, ಮೂವಿ ನೋಡ್ತೀನಿ, ಎಷ್ಟಾಗುತ್ತೋ ಅಷ್ಟು ನೋಡ್ತೀನಿ. ಯಾವ ಮೂವಿ? ರಂಗನಾಯಕಿ. ಇಲ್ಲಿ ಆ್ಯಕ್ಚುಲಿ ನಾನೇನು ನೋಡಿಲ್ಲ, ನೋಡೋಣ ಅಂತ ಯಾವಾಗ ಮಾಡಿದೆ. ಬಾಯ್ ಫ್ರೆಂಡ್ಸ್. ಎದ್ದು ಒಂದು ಅರ್ಧ ಗಂಟೆ ಆಯಿತು. ನಾಟಕ ಮಾಡ್ತಾನೆ, ನನಗೆ ಹಿಂಗಲ್ಲ, ಊಟ ಮಾಡಿಸೋದು ಈ ಥರ ಈಗಿರೋ ದೊಡ್ಡ ಕೆಲಸ. ಈಗ ಅದೇ ಚೂಡ್ತಾನೆ, ಎಲ್ಲ ಜೋರಾಗೇನೆ. ಈಗ ವೈಫೈ ಕೊಡು. ಹಾಂ ಕೊಡು. ಹಿಂಗೆ, ವೆರಿ ಗುಡ್ ಫ್ರೆಂಡ್ಸ್. ಈಗ ಊಟ ಮಾಡಿಸಬೇಕು, ಹೇಗೆ ಮಾಡಿಸುವುದು ಅನ್ನುವುದೇ ಚಿಂತೆ. ಓಕೆ, ಊಟ ಮಾಡಿಸ್ಕೊಬರ್ತೀನಿ. ಬಾಯ್. ನಂದು ಊಟ ಆಗಿಲ್ಲ. ಆ್ಯಕ್ಚುಲಿ ನಮ್ಮ ಮನೇಲಿ ಇವತ್ತು ಮೀನು ಸರ್. ನಿನ್ನೆ ರಾತ್ರಿ ಮೀನು ತಂದಿದ್ರಾ? ರಾತ್ರಿ ಮೀನು ತಂದು ಅದು ಮೀನು ಬಂಗಡೆ ಮೀನು ಫ್ರೈ, ಸಾರು ಸ್ವಲ್ಪ ಮಾಡಿದ್ವಿ. ಓಕೆ, ನಾವು ವಿಡಿಯೋ ಮಾಡೋಕ್ಕಾಗಲಿ, ಲೇಟ್ ಆಯ್ತು. ಇವು ಬೇರೆ ಕಿರಿಕಿರಿ ಮಾಡ್ತಾಯಿದ್ದ, ಹಾಗಾಗಿ ಆಗಲಿಲ್ಲ ಅಡುಗೆ ಮಾಡಿ ಊಟ ಮಾಡೋಕ್ಕೆ. ಮಲಗ್ತಾ 10:30 ಆಯಿತು. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್ ನೋಡಿ, ನನ್ನ ಮಗ ನನ್ನ ಕೂದಲು ಅವಸ್ಥೆ ಅಂತ ಮಾಡಿ ನನ್ನ ಜೊತೆ ಜಗಳ ಮಾಡ್ತಾನೆ ಬಂದ್ಕೊಂಡು. ಕೂದಲು ಹಿಡ್ಕೊಂಡೆಲ್ಲ ಸ್ಟಿಕ್ಕರ್ ಇಲ್ಲ. ಏನು ಗೊತ್ತಿಲ್ಲದಿರ್ತಾರೆ, ಇಷ್ಟು ಚೆನ್ನಾಗಿ ನೋಡ್ತಾ ಇದ್ದಾನಲ್ವಾ. ನೋಡಿ, ಸ್ಟಿಕ್ಕರ್ ಇಲ್ಲ. ಇಲ್ಲೋಡು. ಊಟ ಮಾಡೋ ಜೊತೆಗೆ ಒಂದು ಹೊಡೆತ ತಿಂದ. ನಾನು ಇವಾಗ ಹೊಡೆತ ತಿಂದೆ, ಊಟ ಮಾಡೋದೇ ಇಲ್ಲ. ಯಾಕಂದರೆ ಊಟ ಮಾಡಲೇ ಇಲ್ಲ ಇವತ್ತು. ಕರೆಕ್ಟು 3 ತುತ್ತು ತಿಂದಿದ್ದಾನೆ. 3 ಪೆಗ್ಗಿಗೆ ಥರ ಗಿರ ಅಂದಿದೆ ಅಂದಂಗೆ ಅವನು 3 ತುತ್ತಿಗೆ ಒಳಗೆ ಶುರು ಮಾಡ್ದ. ಒಂದು ಬಾಯಿಗೆ ಹಾಕ್ತೀನಿ ತುಪ್ತಾನೆ. ಬಿಟ್ಟಿದ್ದು ಹೊಡ್ತಕ್ಕೆ. ಏನಿದೆ ಫ್ರಿಜ್ಜಲ್ಲಿ? ಏನಿದೆ? ಹಾಂ, ಏನೋ ಬೇಕಾಗಿದೆ ಅದಕ್ಕೆ. ಅಲ್ಲಿ ಆ್ಯಕ್ಚುಲಿ ಎಲ್ಲ ಖಾಲಿ ಆಗಿದೆ, ಫ್ರಿಜ್ಜೆಲ್ಲ ಖಾಲಿ ಇದೆ. ಕ್ಲೀನ್ ಮಾಡ್ಬೇಕಂದ್ರೆ. ಫ್ರೆಂಡ್ಸ್, ನನ್ನ ಕೂದಲನ್ನೆಲ್ಲ ಯಾವ ಅವಸ್ಥೆ ಮಾಡಿಡ್ತಾನೆ ನೋಡಿ. ಇಲ್ಲಿ ಬಂದ, ನಾನು ಎಪ್ಸಕ್ಕೆ ಬಂದ, ಬರೋ ಹೊರತು ಮೊಬೈಲ್ ಬಿತ್ತಾ.
ಸುಸು ಮಾಡಿಯಲ್ಲ ಎಲ್ಲಾದರೂ ನನ್ನ ಬಟ್ಟೆ ಹಾಕೋ ತಂಡಿ ತಂಡಿ ಆಗಿದಲ್ಲ ಹಾಕೊಳ್ಳೋದು ಚಡ್ಡಿನ ತೆಗಿ ಮಗನೇ ಮನೆ ನೋಡಿ ಫ್ರೆಂಡ್ಸ್ ಮನೆ ತವಾನು ತಂದಿಟ್ಕೊಂಡನೆ ಫ್ರೆಂಡ್ಸ್ ಏನು ಗೊತ್ತಾ ಅವನು ಎಂಥದ್ದು ಕೈಯಲ್ಲಿ ಇತ್ತು ಅದ್ರಲ್ಲಿ ನಂಗೆ ಹೊಡೆದ ನಾನು ವಾ ಅಂತ ಹಿಂಗೆ ಅನ್ನ ಬೇಗ ಹೊಡ್ಬಂದು ಹಿಂಗೆ ಹಿಂಗೆ ಉಜ್ಜಿ ಸಮಾಧಾನ ಮಾಡಿ ಆಮೇಲೆ ಚಡ್ಡಿ ಹಾಕಕ್ಕಂತ ಚಡ್ಡಿ ಕೈಯಲ್ಲಿ ತಂದಿಟ್ಕೊಂಡಿದ್ದೆ ಚಡ್ಡಿ ಹಾಕು ಅಂತ ಬಂದ ಕಾಲು ಕೊಟ್ಟ ಹಾಕು ಅಂತ ನಂದೊಂದು ಚೂರು ಹವಾ ಐತೆ ಜಾಸ್ತಿ ಎಲ್ಲ ಟೈಮು ಇರಲ್ಲ ಕೆಲವೊಂದು ಟೈಮ್ ಹೆದರ್ತೆ ನನಗೆ ಚೂರು ಪಿನ್ ಡ್ರಾಪ್ ಅಷ್ಟೇ ನಗು ಬರುತ್ತೆ ಪಾಪ ಅನಿಸುತ್ತೆ ಅಲ್ಲೂ ಎಲ್ಲಿತ್ತಲ್ಲೇ ಇಟ್ಟು ಬಾ ಅಲ್ಲಿ ಇಟ್ಟು ಬಾ ಅಲ್ಲಿ ಅದು ಎಲ್ಲಿತ್ತು ಅಲ್ಲೇ ಇಟ್ಟು ಬಾ ಅರೆ ಎಂತ ತಗೊಬಂದೆ ಹೋಗಿ ಅಲ್ಲೇ ಇಟ್ಟು ಬಾ ಕತ್ಲು 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 ಕತ್ಲ ಇಟ್ಟು ಬಾ ಹೋಗು ವಾ ದೇವ್ರೇ ಹಾಂ ಫ್ರೆಂಡ್ಸ್ ನಾನು ನನ್ನ ಮಗ ಔಟ್ ಸೈಡ್ ಹೋಗ್ತಾ ಇದ್ದೀವಿ ಹಾಗೆ ಸ್ವಲ್ಪ ಮಾರ್ಕೆಟ್ ಕಡೆ ಹೋಗಿ ಬರೋಣ ಅಂತ ತಡಿ ಮಗನೇ ಲಿಫ್ಟ್ ಬರಲಿ ಬಂದಮೇಲೆ ಹೋಗೋಣ ಇಲ್ಲಿ ನೋಡಿ ಇಲ್ಲಿ ಮೊಬೈಲ್ ನೋಡಿ ಹಾಯ್ ಮಾಡು ಸಾಕು ಓಕೆ ಬಾಯ್ ಹೋಗಿ ಬರ್ತೀವಿ ನಾವು ಮಾರ್ಕೆಟ್ ಹತ್ರ ಬಂದ್ವಿ ಇವರಪ್ಪ ಇನ್ನೂ ಬಂದಿಲ್ಲ ಇವರಪ್ಪನೇ ಬರೋಕೆ ಹೇಳಿದ್ದು ನಮ್ಮನ್ನು ಮುಂಚೆ ಬರೋಕೆ ಅವ್ರು ಇನ್ನೂ ಬಂದೇ ಇಲ್ಲ ಇಲ್ಲಿ ನೋಡಿ ಮಗನೇ ಯಾರು ಬಂದರು ನೋಡಲಿ ಹೇಯ್ ಅಲ್ಲಿ ಅದು ಮಕ್ಕಳಿದ್ದಾರೆ ಅವ್ರನ್ನೇ ನೋಡ್ತಾರೆ ಊಟ ಆಯಿತು ಈಗ ನನ್ನ ಮಗನಿಗೆ ಹಾಲು ಬಿಸಿ ಇಟ್ಟಿದ್ದೀನಿ ಕುಡಿಯೋಕೆ ಊಟ ಮಾಡಿಲ್ಲ ಒಂದು ತುತ್ತು ತಿಂದಾನಷ್ಟೇ ಒಂದೇ ಒಂದು ತುತ್ತು ಅದಕ್ಕೆ ಸ್ವಲ್ಪ ಹಾಲಾರು ಕುಡಿತಾನಂತ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಹಾಲು ಕುಡಿಸಿ ಮನಸ್ಸು ಅದು ಕುಡಿಯೋದು ಕಷ್ಟ ನೋಡ್ತೀನಿ ಹೇಗೆ ಮಾಡ್ತಾನೆ ಅಂತ ಸೊ ಇದೀಗ ಹಾಲು ಬಿಸಿ ಮಾಡಿ ಹಾಲು ಕುಡಿಲ್ಲ ಅಂದರೆ ಮೂಗು ಒತ್ತಿಡ್ಕೊ ಕುಡಿಸೋದಷ್ಟೇ ಬಿಸಿ ಸ್ವಲ್ಪ ಇದರಲ್ಲೇ ಆರಿಸ್ತೀನಿ ಹುಡುಗ ಊಟ ಮಾಡೋಕ್ಕೆ ಕೇಳಲ್ಲ ಯಾವ ಥರ ಊಟ ಮಾಡಿಸೋದಂತ ಗೊತ್ತಾಗಲ್ಲ ನೋಡಿ ಊಟ ಮಾಡಿಸೋದು ಭಾರಿ ಕಷ್ಟನಪ್ಪ ಯುದ್ಧ ಮಾಡೋದಕ್ಕಿಂತ ಜಾಸ್ತಿ ಆಗ್ತಿದೆ ನನಗಂತೂ ಈ ಹುಡುಗ ಊಟ ಮಾಡಿಸೋದು ಏನು ರೀ ಆ ಕಡೆ ಈ ಕಡೆ ಓಡಾಡ್ತಿರಲ್ಲಪ್ಪ ಅಪ್ಪ ಮಗ ಇಬ್ಬರು ಕುಡಿಯ ತಗಡೆ ಹಾಲು ಕುಡಿಯ ನಕ್ರಾಗ ಈ ಕಡೆ ಇದ್ರಲ್ಲೂ ಮಾಡ್ದೆ ಮೂಗು ಒತ್ತಿಡ್ಕೊಯ್ತೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ನನ್ನ ಮಗುಗೊಂದು ಹಾಲು ಕುಡಿಸ್ತೀನಿ ಈಗ ನಾವೆಲ್ಲ ಹೆಂಗೆ ದೊಡ್ಡರಾದ್ವಿ ಅನಿಸ್ತಿದೆ ಈಗ ನೆನೆಸ್ಕೊಂಡ್ರೆ ಹೆಂಗೆ ಸಾಕಿದಾರಪ್ಪ ಅಂತ ಒಂದೊಂದು ಸಾಕೋಕ್ಕೆ ಆಗ್ತಿಲ್ಲ ಅವಾಗೆಲ್ಲ 3-4 ಮಕ್ಕಳು 3-4 5 6 ದೇವರ ಒಂದೊಂದು ಡಜನ್ನು ಅವರೆಲ್ಲ ಹೆಂಗೆ ಗ್ರೇಟಪ್ಪ ನಿಜವಾಗ್ಲೂ ಅದೊಂದು ದೊಡ್ಡ ನಮಸ್ಕಾರ ಓಕೆ ಫ್ರೆಂಡ್ಸ್ ಕುಡಿಸಿ ಮಲ್ಕೊಳ್ತೀನಿ ಬೆಳಗ್ಗೆ ಸಿಗ್ತೀನಿ ಓಕೆನಾ ಬಾಯ್ ಗುಡ್ ನೈಟ್